ಹಲೋ ರಾಜಾದಿರಾಜ ರಾಜ ಮಾರ್ತಾಂಡ
ನಮ್ಮ ದಾಳವ ಪಕ್ಷದವರು ಅವರಿಗೆ ಒದಗಿಸಿ ಸಿಂಹಾಸನವನ್ನು ಮೇಲ್ಪುರದ ದೇವತೆಗಳು ನಮ್ಮ ಕೈವಶವಾದ ಇನ್ನು ಮುಂದೆ ತ್ರಿಲೋಕದಲ್ಲಿಯೂ ಈ ಮಹಿಷಮಂಡಲ ಆಜ್ಞೆ ಪ್ರಕಾರ ತ್ರಿಲೋಕದಲ್ಲಿಯೂ ಈ ಮಹಿಷನ ಬಿಟ್ಟು ಬೇರೆ ಯಾವ ವಿಗ್ರಹ ಪೂಜಿಸುತ್ತದೆ ಇದೇನು ನಮ್ಮ ಗುಡಿ ಗೋಪುರಗಳಿಗೂ ಈ ಮಹಿಷನ ವಿಗ್ರಹಗಳೇ ಮೆರೆಯಬೇಕು. ಇನ್ನು ಮುಂದೆ ದೇವತೆಗಳ ಮೇಲೆ ದಾಳಿ ಇಡಬೇಕೆಂದು ನನ್ನ ಇಚ್ಛೆ. ಅದಕ್ಕೆ ನಿಮ್ಮ ಅಭಿಮಾನವನ್ನು ತಿಳಿಸಿ. ಮಹಿಷಭೂಪತಿ, ನೀವೀಗ ಪ್ರಜಾಪರಿಪಾಲಿತನಂತೆ ಎಲ್ಲರನ್ನೂ ಕಾಣಬೇಕಂದು ನಿನ್ನ ಕರ್ತವ್ಯ. ಗುರು ಹಿರಿಯರಲ್ಲಿ ವಿದಾಯನಾಗಿ ಪರಮೇಶ್ವರನಿಗೆ ಪ್ರಿಯನಾಗಿ ದಾನವೇ ಕುಲವೇ ನಾಶವಾಗಿದ್ದ ನಿನ್ನ ವಂಶಕ್ಕೆ ಉಳಿದಿರುವನೇ ಒಬ್ಬನೇ ಮಗ. ನಿನ್ನಿಂದ ನಿನ್ನ ವಂಶವು ಉದ್ಧಾರವಾಗಬೇಕು. ದುರ್ರೀತಿ, ದುರಾಚಾರ, ಪರರನ್ನು ಹಿಂಸೆ ಮಾಡುವುದು ಈ ದುಷ್ಟತನದಿಂದ ಆಪತ್ತನ್ನು ಕಳೆಬೇಡ. ನನ್ನ ಮಾತನ್ನು ಕೇಳು. ಧರ್ಮ ಮಾರ್ಗದಂತೆ ನಡೆ. ಭಗವಂತನಲ್ಲಿ ಭಕ್ತಿ ಇರು. ಭಗವಂತ ಏನಿನ ತತ್ವಪದಿ ಸಾಕು. ಏನಿನ ತತ್ವಪದಿಸಿಲ್ಲವೇ ನನ್ನ ತಂದೆಯನ್ನು ಹೊಂದಿಕೊಂಡಿದ್ದು. ಏನಿನ ಮಾನನೆಲ್ಲವೇ ನಮ್ಮ ದೊಡ್ಡಪ್ಪ ಮಸಳೆರಾದ ಕಿತ್ತು ಮಾಡಿದ್ದು. ಅದು ಸಾಲದು ಎಂದು ನನಗೂ ತತ್ವೋಪದೇಶ ಕಲಿಸಿ ಹಾಳು ಮಾಡಬೇಕೆಂದ್ರೆ ಸಾಕು ನಿನ್ನ ಗೊತ್ತ ತತ್ವ. ಸಾಕು ನಿನ್ನ ಉಪದೇಶ. ಮಹಿಷನಂತ ಮಹಿಷ ನಿನ್ನ ಬಾಯಿಂದ ಮಹಿಷ ಚಕ್ರವರ್ತಿಯಿಂದ ಅಕ್ಷರ ಅಡ್ಡ ಕಥೆಗಳನ್ನು ಕಟ್ಟಿ ದೊಡ್ಡ ನೆದರಿಗೆ ಹಾಕಿ ಅಡ್ಡಾಡುತ್ತಿದ್ದೀಯಲ್ಲೋ ಅದು ಇಂದಿಗೆ ಮುಗಿಯಿತು. ಹೇಗಿರು ಕರ್ತವ್ಯದ ಇಲ್ಲಿ ಮುದುಗುಡಿನ ಆಟ ಮಾತಾಗಿರಲಿ. ಅಡಕ್ಕೆ ಮುಚ್ಚಿ ಹಾಕೋಣ. ಈ ಮೂರ್ಖರಿಗೆ ಬುದ್ಧಿ ಹೇಳುವುದು ಗೋರ್ಕಲ್ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ. ಅನುಭವಿಸಿ ಮೂರ್ಖರೇ. ಜಗತ್ತೇ ನಮ್ಮ ಸ್ವಾಧೀನದಲ್ಲಿರುವಾಗ ಆ ಬಡದೇವತೆಗಳು ನಮ್ಮ ಎದುರಿಗೆ ನಿಂತು ಬದುಕಬಲ್ಲರೆ ಸಿದ್ಧರಾಗಿರುವರು ಪ್ರಭು. ಸೋತು ದಾಸರಾಗಿರುವಾಗ ಮಿಕ್ಕವರ ಮಾತೆ ಕೇಳಿರಿ. ಮುನಿಗಳು ಮಾಡುತ್ತಿದ್ದ ಯಜ್ಞಗಳನ್ನು ಎಲ್ಲ ಕಡೆಗಳಲ್ಲೂ ನಮ್ಮ ಮಹಿಷಾಸುರ ಚಕ್ರವರ್ತಿಯನ್ನು ಬಿಟ್ಟು ಮಿಕ್ಕವರ ಹೆಸರೆತ್ತಿದವರನ್ನು ತಕ್ಕ ಶಿಕ್ಷೆ ಮಾಡಿ ಅಲ್ಲೋಲ ಕಲ್ಲೋಲ ಗೆದ್ದು ಹೌದು ಪ್ರಭು, ನಾವು ಸಹ ನಿಮ್ಮನ್ನು ಆರಾಧಿಸುವಂತೆ ಮಹಾಪ್ರಭು. ನಾವೀಗಲೇ ಅನೇಕ ಸ್ತ್ರೀಯರನ್ನು ದೂರಿಸಿ ಹಿಡಿದು ಪರಾಗ್ರಹಕ್ಕೆ ಸೇರಿಸುವ ಮಹಾಪ್ರಭು.
ನೀವಿನ್ನು ಎದರಬೇಡಿ. ಆ ದಾನವರನ್ನು ನಾನು ಸಂಹರಿಸುವುದು. ನೀವಿನ್ನು ಓರಾಗಿ ನೀವು ಎಲ್ಲ ಮಹೇಂದ್ರನೇ ನೀನೀಗಲೇ ಆ ಮದಾಂಧನಾದ ಮೈಸೂರಿನಲ್ಲಿಗೆ ಹೋಗಿ ಒಳ್ಳೆಯ ಮಾತಿನಿಂದ ಅಮರಾವತಿಯನ್ನು ಬಿಟ್ಟರೆ ಸರಿ, ಇಲ್ಲವಾದರೆ ಮರಣ ಖಂಡಿತವೆಂದು ತಿಳಿಸಿ. ನಡೆಯಲಿ ನೀವೆನ್ನು ಎಡಬಿಡದ ನನ್ನನ್ನು ಧ್ಯಾನಿಸುತ್ತಾ ಆ ಮದಾಂಧರನ್ನು ಕೆರಳಿಸಿ. ಈಗಲೇ ಆ ಮಹಿಷನ ಆಸ್ಥಾನಕ್ಕೆ ಹೋಗಿ ಒಳ್ಳೆಯ ಮಾತಿನಿಂದ ಅಮರಾವತಿಯನ್ನು ಬಿಟ್ಟು ಕೊಡದೆ ಇದ್ದ ಪಕ್ಷದಲ್ಲಿ ಇಂದ್ರನೇ ಬಂದು ದಾಳಿ ಹಿಡಿಯುವುದನ್ನು ತಿಳಿಯಿಸು. ಹೋಗು, ಜಾಗ್ರತೆ. ನಿಮ್ಮ ಅಪ್ಪಣೆ ಅಂತ ಆಗ್ಲಿ ಪ್ರಭು, ಈಗಲೇ ಹೊರಟುಬಿಟ್ಟೆ. ಪೊಲೀಸ್ ಸ್ಟಾಪ್ ಅಂದ್ರೆ ಗೊತ್ತಾ? ಇಲ್ಲಪ್ಪ, ಎಲ್ಲ ನಿಲ್ಸಾಕ್ತಲ್ಲ. ಹಾರ್ಮೋನಿಯಮು, ತಬಲಾ, ಕ್ಯಾಶು ಎಲ್ಲಾನು ಒಪ್ಪಟ್ಟಿಗೆ ದಬಾಕೆ ಬಿಡಿ ಅಂತ ಕುಯ್ ಕುಯ್ ಕೂಡಸ್ರಿ. ನಾನ್ ಕುಯ್ ಮುಗಿಸ್ಬಿಡ್ತೀನಿ. ಬೇಡ, ಏನ್ ಮಾಡಪ್ಪ. ಇವಾಗ ಲೋಕಕ್ಕೂ ಲೋಕಕ್ಕೂ ಉದ್ದ 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 ಶುರುವಾತೈತೆ. ಉದ್ದ ಅದೇ ಯುದ್ಧ ಶುರುವಾತೈತೆ. ಆ ದೇವೇಂದ್ರಪ್ಪನು ಈ ಮೈಸಪ್ಪನ ಮೇಲೆ ಕುಸ್ತಿ ಮಾಡಕ್ ಹೊಂಟಾನೆ. ಅದ್ ಯಾಕೆ ಕೇಳ್ತೀರಿ ಹೇಳಿ? ಈ ದೇವೇಂದ್ರಪ್ಪನಿಗೆ ಮೊದ್ಲೇ ಬುದ್ಧಿ ಇಲ್ಲ. ಈ ಮೈಸಪ್ಪನ ನೋಡ್ರಿ ಹಂಗ ಅವ್ನಿ ಒಳ್ಳೆ ಕೆಂಬೂತಿದ್ದಂಗ ಅವ್ನಿ. ಅವನ್ ಜೊತೆ ಇರೋರು ಒಳ್ಳೆ ರಾಣಿ ಹೊತ್ಗಳಿದ್ದಂಗ ಅವ್ರೆ. ಈಟಿಟ್ ಉದ್ದಾಕ್ ವಾರಿ, ಈಟಿಡ್ದಪ್ಪ ಮೀಸೆ ಸಣ್ಣಕಾರ ಅವ್ರವ್ರು ಒಳ್ಳೆ ಗೂಡ ಕಲಪ ಗುಬ್ಬಿದಂಗ್ ಬಿದ್ದಿರ್ತಾರೆ. ಇಂಥದ್ರಲ್ಲಿ ಒಯ್ ಯುದ್ಧ ಮಾಡ್ತೀನಿ ಅಂತ ಆ ಒಯ್ ತಾಡ್ದಾನ ಏನಾರ ಅಳಗೋಗಿ ವಿಚಾರ ತಿಳಿಸು ಅಂದ ನಾವು ಒಯ್ಯ. ನಾನು ಹೋಗಿ ತಿಳಿಸ್ಬಿಡ್ತೀನಿ. ಅವ್ರ ಯಾರು ಹೊತ್ಕೋ ಹೋಗ್ಲಿ, ಇವ್ರು ಹೊತ್ಕೋ ಹೋಗ್ಲಿ, ನಂಗೇನಾಗ್ಬೇಕು? ಯಾರ್ಯಾರು ಸತ್ತೋಗ್ಲಿ, ನಾನು ಹೊರದಂಗಾದ್ರೆ ಸಾಕು ಅಷ್ಟೇಯ. ಹೋಗಿ ತಿಳಿಸ್ಬತ್ತೀನಿ. ಬರಲ ಮೇಟ್ರೆ ಬದೇನೆ ಹುಯಿಗೆ ಅನಿಸಿದ್ರೆ ಹುಯಿ ಅನ್ಸ್ಬಿಡ್ತೀನಿ. ನಡೆಯಿಸಿ ಓಯ್ಕೊಂಡಕ್ಕೆ ಮುತ್ತಿಗೆ ಹಾಕಲು ಆ ಬಡನಾದರನ್ನು ಎಲ್ಲೋ ಅಡಗಿ ಕುಳಿತರು. ಅವನು ಸಿಕ್ಕರೆ ಹೇಳಲು ತಂದು ತಕ್ಕ ಶಾಸ್ತ್ರಿಯನ್ನು ಮಾಡಬೇಕು. ಮಹಾಪ್ರಭುಗಳ ಜಯವಾಗ್ಲೇ. ಸೇವಕ ಓಯಪ್ಪ, ಅದೇನು ಸ್ಪಷ್ಟವಾಗಿದ್ದೀನಿ ಪ್ರಭು ಅಮರಾವತಿಯನ್ನು ಬಿಟ್ಟು ಕೊಟ್ಟು
ತಂದು ದೇವೇಂದ್ರಪ್ಪನವ್ರು ಯಾಕೆ ಕಳ್ಸ್ಯಾರೆ ಪ್ರಭು? ಏನು ಪ್ರಚಾರಕ್ಕೆ ಕೇಳಿತು? ಇವ್ರಿಗೆ ಕಿವಿಗೆ ಬುದೋದವ ಇಷ್ಟೊಂದು ದೋರ ಗರಿಸ್ಕೊತಾ ಇದ್ದೀನಿ ಪ್ರಭು. ಅಮರಾವತಿಯನ್ನು ಬಿಟ್ಟು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಯುದ್ಧವೇ ಸಿದ್ಧ ಅಂತ ದೇವೇಂದ್ರಪ್ಪನವ್ರು ಹೇಳಿ ಕಳ್ಸ್ಯಾರೆ ಕಣಪ್ಪ. ಏನು ಆ ಮಗನಿಗೆ ತನ್ನ ಹೆಂಡತಿಯನ್ನು ಬಿಡಿಸಿಕೊಳ್ಳಲು ಶಕ್ತಿ ಇಲ್ಲದೆ ಕಾಡು ಮೇಡುಗಳೆಲ್ಲ ಅಳೆಯುತ್ತಿರು. ಅವನು ದೌತ್ಯಕ್ಕೆ ಬರುವನಂತೆ. ಖಂಡಿತ ಹೌದು, ದೌತ್ಯಕ್ಕೆ ಸಿದ್ಧವಂತೆ ತಿಳಿಸು. ಇದೋ ಗಂಶಿ ಲಕ್ಷಣ ಅಂದ್ರೆ ಹೋಯ್ತು. ಆಯ್ತು, ಹೋಯ್ತೀನಿ. ಚಕ್ಷುರ ಬಿಡೋರು ತಗ್ರರೇ ಹೇಳಿದಿರಾ? ಆ ಬಡಕು ನೀವು ಬಂದರೆ ತನ್ನ ಹೆಂಡತಿಯನ್ನು ಬಿಡಿಸಿಕೊಡಲು ಶಕ್ತಿ ಇಲ್ಲದೆ ಕಾಡು ಮೇಡುಗಳು ಅಳೆಯುತ್ತಿರುವನು. ಅವನು ಯಾವತ್ತಕ್ಕೆ ಬರುವನಂತೆ. ಚೆನ್ನಾಗಿ ಬುದ್ಧಿ ಕಲಿಸಿದವು. ಇನ್ನು ಪಾತಾಳ ಲೋಕವನ್ನು ಕೈವಶಕ್ಕೆ ಮಾಡಿಕೊಂಡು ಬರುವನು. ಪಾತಾಳ ಲೋಕವನ್ನು ಕೈವಶವನ್ನು ಮಾಡಿಕೊಂಡು ಬರುವನು. ಆ ಮದಾಂಧರು ಬಂದರೆ ಯಾವ ಪರವನ್ನೇ ತೋರಿಸಿ ಆಡಗಿರಿ. ಹೌದು, ಎಲೆ ಕೂಳ ದಾನವರೇ, ಧರ್ಮವನ್ನು ರಕ್ಷಿಸದೆ ದುರಂಕಾರದ ಮೆರೆಯುವ ನಿಮ್ಮ ಗರ್ಭದ ಬೇರನ್ನೇ ಕಿತ್ತೊಗೆಯುವನು ಆ ಮಹಿಷನಲ್ಲಿ ಅಡಗಿರುವನು. ಮದಾಂಧ ಎಣ್ಣೆಯ ಶಕ್ತಿಯ ಸಿದ್ಧರಾಗಿದ್ದಕ್ಕೆ ಸಿದ್ಧರಾಗುವುದಾಂತ. ದಾನವರೇ, ದುರಂಕಾರದ ಮಾತುಗಳನ್ನು ಬಿಟ್ಟು ಆ ಮಹೇಂದ್ರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಟ್ಟು ಅಮರಾವತಿಯನ್ನು ಬಿಟ್ಟುಕೊಡುವಂತರಾಗಿ ಪ್ರಾಣವನ್ನು ಉಳಿಸಿಕೊಳ್ಳಿ. ಮದಾಂಧರು ನಿನಗೇಕೆ ಈ ತಂಟೆ? ನಿನ್ನ ಯೋಗ್ಯತೆ ನೋಡಿದರೆ ಸಾಕು. ಉಡುವುದಕ್ಕೆ ವಸ್ತ್ರವಿಲ್ಲದೆ ಆದಿ ಬೀದಿಯನ್ನು ಹಲದು ಸಿಕ್ಕಿದವುಗಳನ್ನು ಸುತ್ತಿಕೊಂಡು ಭಿಕ್ಷಾಟನೆ ಮಾಡುವುದನ್ನು ಬಿಟ್ಟು ಪೌರುಷದ ಛಲ. ನಿನಗೇಕೆ ಪೌರುಷವಿದ್ದರೆ
ಸಿದ್ಧರಾಗು ಮಗಂಡ. ಯುದ್ಧವಂತೆ ಯುದ್ಧ. ಬಾಲನ್ ಬಾಲನ್ ಅವನಿಗಾದ ಶಿಕ್ಷೆಯು ಇವನಿಗೆ ಆಗಲು ಇರಬೇಕು. ಎಲ್ಲವೋ ಕಳ್ಳ, ನೀನು ಏತಕ್ಕೆ ಮೌನವಾಗಿ ನಿಂತಿರುವೆ? ನೀನು ಯಾರು ಹೇಳೋ ಬಂಡ? ಇಲ್ಲವೋ ರಕ್ಕಸರೇ, ಉಪ್ಪಿ ಮೇಲೆ ನಿಮ್ಮ ಕೊಬ್ಬನ್ನು ಅಡಗಿಸಲು ಬಂದ ಧೂರ್ತ. ಯಾರು ನೀನು? ಯಾರು ನೀನು? ಎಲ್ಲವೋ ಮೂರು ನಮ್ಮ ಜೋಗಿ ಇಲ್ಲವೋ ಕಪಟಿ, ಇದು ಪ್ರಾಣಿಗಳ ರಸ ಕ್ರೀಡೆ ಅಲ್ಲ, ಜಾಗರಣೆ ಅಲ್ಲ. ರಕ್ಕಸ ಸಮೂಹವೆಂದರೆ ನರ್ತನ ಮಾಡುವುದೇನು? ಮೂರ್ಖ, ಸಿದ್ಧನಾಗು. ಈ ಹದಮರು ಮೇಲೆ ಮೀರುತ್ತಿರುವರು, ಇವರಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಸಿದ್ಧನಾಗ ಮಾನವ. ಓದ್ನಲ್ಲ ಯಪ್ಪ, ನನ್ ಮಾತು ಕೇಳಲ್ಲ ಕಣ. ಇವನ್ ಮನೆ ಕಾಯುವಾಗ ಹೋದ. ಇವನ್ ಹೆಂಡ್ರ ಮಕ್ಳು ಗತಿ ಯಾರೋ ಭಾಗುವಂತ. ಅಯ್ಯೋ ಭಾಗುವಂತೆ, ಬಾರೋ ಭಾಗುವಂತೋ ಬಾರೋ. ನನ್ ಮಾತು ಕೇಳ್ದೇನೋ ನೀನು? ಇವನ್ ಹೆಂಡ್ರ ಮಕ್ಳು ನಾನೇ ಯಾಕೆ ಮಕ್ಕಳು ಭಗವಂತ?
ಸಣ್ಣಕಾರ ಅವನಂದ್ರು ನೋಡ ಹಿಂಗ್ ಬಿದ್ದಂಗ ನೋಡು ಹೊರದ್ ಹೆಂಗೋ ಹೊರದ್ ಇವನ್ನ ಚೆನ್ನಾಗಿ ತಿಂದವನು ಇವತ್ತು ಒಳ್ಳೆ ಊಟ ಹಾಕಿದ್ರು ಬಿದೋಗ್ಬಿಟ್ಟಾರ್ರಿ ಭಗವಂತ ಇವ್ನ್ ಮಾನ್ಕಾಯಿ ಹೋಗಿ ಏನ್ ಬಿದೋದಾನೆ ಇವನ್ ತಾನೆ ಇವ್ರ ನಿಧಾನ ಕೊತ್ಕತಿ ಬರೋ ಭಗವಂತ ಒಳ ಕುಂಬಾಟ ಕುಂದ್ಕೊಂಡಿದ್ದಾಗ ಅವನ ರುದ್ರನನ್ನು ಗೆದ್ದನೆಂಬ ಅಹಂಕಾರದಿಂದ ಬೇಡ ಬೇಡ ಶೀತರಾಗು ಯುದ್ಧಕ್ಕೆ ಸಿದ್ಧನಾಗುತ್ತಾವ ಅತಿಯಾಗಿ ನನ್ನ ಹೃದಯವನ್ನು ಕಲಕಬೇಡ ಸಿದ್ಧನಾಗು ಮದಾಂತ ಗಾದೆ ತಗೊಂಡು ತೋರಿಸಿದ್ದು ವಾದ ತಿಂದು ಬಿದ್ದೋಗ್ಯವನೈತಿ ಬಾರೋ ಅಪ್ಪನೇ ಬಾರೋ 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 ಬರ ನನಗೆ ಇದೆ ಬಂತಲ್ಲೋ ಹೊರದು ಮಾನ್ಕಾಯಿ ಹೋಗುವಾಗ ಹಿಂಗವನಲ್ಲೋ ಇವನ ಶಕ್ತಿಯು ಅಪಾರವಾದುದೇ ಸರಿ ಇವರಿಬ್ಬರನ್ನು ಮಿಂಚಿನಂತೆ ಆರಿಸಿಬಿಟ್ಟನಲ್ಲ ಕೆಲವೋ ಮೋಸಗಾರ ಮಾಯಾವಿ ಎಲ್ಲಿ ಅಡಗಿ ಕುಳಿತಿರುವೆ ಬಾ ನಿನ್ನ ಉದರವನ್ನು ಬಗೆದು ನಿನ್ನ ರುಂಡವನ್ನು ಚೆಂಡಾಡುವೆನು ಒಪ್ಪಿ ಮೆರೆಯುವ ನಿಮ್ಮ ಒಟ್ಟನ್ನಡಗಿಸಲು ನಾನು ಕಾದು ನಿಂತಿರುವೆನು ಅತಿಯಾಗಿ ಎರಡು ಉದಯಕ್ಕೆ ಶರಣಾಗತನಾಗುವೆಯೋ ಇಲ್ಲ ಯುದ್ಧ ಮಾಡುವೆಯೋ ಸಿದ್ಧನಾಗುವರ ಅಂತ ಇದ್ದಕ್ಕೆ
ಎಂತಪ್ಪ ಮಾಡ್ಲಿ ಇವನ ಎತ್ತಕ್ಕೂ ಆಗೋಲ್ದಲ್ಲ ಹೋಗಾತೆಗೆ ಬಸ್ ನಾನು ನೋಡ್ತೀನಿ ರಾತಿಗೆ ಅಯ್ಯೋ ಬರ್ಕೊಂತಾನೆ ಅವ್ನು ಯೋನ್ ಬರ ಪಾನ್ ಪರಕ್ ತಿನ್ನೋತಿಂದ ಹಿಂಗ ಆಗೋಗ್ಯ ಯೋನ್ ಮಾಡಿ ಓಡ್ ಅಂತಾನೆ ಹಿಂಗ್ ಉಳ್ಳಾಕೆ ತಿಂತಾಡಿ ಉಳ್ಳಾಕೆ ತಿಂತಾಡಿ ಹಾ ನಿಧಾನ ಔಸ್ಗಿಸ್ಕೊಂಡ್ಬಿಟ್ಟೋದು ಹುಷಾರು ಹಾ ಮನ್ಕಾಯ ಪಾನ್ ಪರಕ್ ತಿಂತೀನಿ ಹಿಂಗ ಆಗೋಗ್ಯ ಓಡ್ ಮಾಡಿ ಓಡು ಹಾ ಒಕ್ಕ ತಿಂತಾಡಿ ಈಗ ಬೋರ್ನೆ ಹೋಗ್ಲ ಓಡಿ ಹೇಳಿ ಬರ ನೀನ್ ಮಾನ್ಕಾಯಿ ಹೋಗ ಓ ಪಾಕ್ ಬರಕ್ ತಿಂದ್ರಿ ಈ ಪಡಿ ತಪ್ಪತ್ತಾರ ಅಂದಂಗೆ ನೋಡ್ರಪ್ಪ ಇವಾಗ ಒಬ್ಬೆ ಊರ್ ನಾಗದ್ ಬಿದ್ ನಲ್ಲಿಗೆ ಹೋಗ್ತಾರ್ರಿ ನಮ್ ಈ ಜನ ನನಗ್ ಬಂದಿತ್ತಲ್ರಿ ಈಗ ಆಚಾರ ನೋಡ್ರಿ ಈಗ ಆಚಾರ ವಾಡ್ದಾಡ್ ಮಾಡದ್ ಬಿದ್ ನಾಗದ್ ಬಿದ್ ನಲ್ಲಿಕಾಯ ಹೋಗೋರು ಇವ್ರು ನನಗ್ ಬಂದೈತಲ್ರಿ ಒತ್ಕೊ ಹೋಗೋದು ನನ್ ಹೊರಗ್ ಉಳಿತಾರೋ ಇಲ್ವೋ ನಾನ್ ಮಾತ್ರ ಕಾಣೆ ನಾನು ಒಬ್ನೇ ಗಟ್ಟಿ ಬೀತಾನಿ ಹೋಗ್ಲಿ ಕಾಸ್ಟ್ ಬಿದ್ದು ಇಷ್ಟ ಎಲ್ಲಾರು ಓತಾಕಿ ಅರಳಲ್ಲಿ ಗುಂಡಿ ಒಳಗೆ ಹಾಕಿ ಬಂದಿ ಊಟಾರ ಕೊಡಾಕಾರ ಕೊಟ್ಟಾರ ನನಗೆ ಕೊಡದೆ 3 ಕಾಸು ತಾಸು ಅಂತೀರಿ ಏನ್ ಮಾಡ್ಲಿ ಅಂತದ್ರಲ್ಲಿ ಬೇರೆ ಇವಾಗ ಕಾವಲು ಕಾಯಿ ಅಂತವ್ರಿ ಏನ್ ಮಾಡ್ಬೇಕು ಇರ್ಲಿ ಒಪ್ತೀನಿ ಮನೆಗೆ 2 ಬಾಗಿ ಬರೋದು ಅಂತಾರಿ ನಮ್ ಹಿರಿಯರು ಇರ್ಲಿ ಕಾವಲು ಕಾಯ್ತೀನಿ ಹೋಯ್ತೀನಿ ಬಂದೇ ಬಿಟ್ಟಲು ಯಾರು ಬೋಲ್ದು ಭ್ರಷ್ಟರೇ ಭಾಷೆ ಕೊಡು ಯಾವ ಕೇಳೋ ನೀನು ತೀಗಳಿಲ್ಲ ಅವಳ ಸೊಳ್ಳಪುರದವ್ರನ್ನ ವಾಸಿಟ್ಟು ಧ್ವಂಸ ಮಾಡುವೇನು ಮಾಡ್ಬೋಡು ಯಾರಪ್ಪನ ಮನೆ ಓದ್ತದೆ ನಮ್ಮಪ್ಪನ ಮನೆ ಆಗ್ಬೇಕ ಧೂಳು ಮಾಡುವೇನು ಮಾಡು ಹೋಗ್ರ ದುಪ್ಪರ್ ದಿವಸ ಮನೆ ಹೋದಂಗ ಓದ್ತದೆ ಅದು ಅದು ಆರುವವರು ಸುಂದರಿ ಮಣಿ ಅಗಳ ಸುಂದರಿ ಅವಳು ಯಾವ ಈ ಭೂಪತಿ ಗಂಡು ಬಿಟ್ಟು ಈ ಒಯ್ಯಿಂತ ಯಾರೋ ತಿಪ್ಪುರ ಸುಂದರಿ ಹೋದ್ಲು ಅಂತ ಅಷ್ಟವ್ರು ನಾನು ಇಲ್ಲೇ ನಿಂತವನೇ ಕೊಂಡಿಗೆ ಅಣ್ಣ ಕೂತ್ಕೊಂಡು ಅದು ಎಷ್ಟೋ ತರಗೋರೆ ಇಲ್ಲೇ ಕಾಯ್ಕೊಂಡಿದ್ದೀನಿ
ಯಾಂದೊಂದು ತ್ರಿಪುರ ಸುಂದರಿ ಅಂತೆ. ಏನು ಏನು ನನ್ನನ್ನು ಕೊಲ್ಲಲು ಬಂದಿರುವೆಯಾ? ಅಮರಾವತಿಯನ್ನು ಗೆದ್ದೇ ಬಿಟ್ಟರು. ಅಮರಾವತಿ ಗೆದ್ದಂತಿ ಒಯ್ಯ ಮೊನ್ನೆ ಕಾಣಿಸು. ನಾನೆಲ್ಲಾರು ಒತ್ತಾಕ್ ಬಂದಿದ್ದೀನಿ, ಇವಾಗ ಅನ್ಸ್ಬಿಡ್ತತಿ ಒಯ್ಯಿಂಗೆ. ಚಕ್ಷುರನು ಮರಣ ಹೊಂದಿದೆ. 3 ದಿವಸ ಆಗೋತು ಈ ವೈಗೆ ಈಗ ಜ್ಞಾಪಕ ಬತ್ತಾದೆ. ಆಮೇಲೆ ಏನಿದು? ಅರಮನೆ ಮುಂಭಾಗದಲ್ಲಿ ರಕ್ತದ ವೈ ರಕ್ತ ಗಿಕ್ತ ಅಂತಲ್ಲ ಬಾರಿಗೋ ಅಂತಲೇ ಯಾವ ಬಂದ್ರು ಇಷ್ಟೊತ್ತರ ಇಲ್ಲೇ ಇದ್ದೀನಿ. ರಕ್ತ ನಮ್ಮ ಅಪ್ಪನ ನಂಗೆ ಗೊತ್ತಿಲ್ಲ. ನಾನು ಹೆಂಡ್ತಿಗಿರೋನೆ ನಾನು ಒಬ್ಬ ಗಂಡ. ಈ ವೈ ರಕ್ತ ಇಟ್ಟು ಬೇರೆ ಅಂತವನಿ. ನಾನು ಈಗ್ಲೇ ಒಂಟೆ ಕಾಟಾಣಿ ಎಣ್ಣೆ ಹಾಕೊಂಡಿದ್ದೀನಿ. ಇನ್ನೊಂದ್ಸತಿ ಅಂದ್ರೆ ಕಾಟಾಣಿ ಕೀಳದಯ್ಯ. ಇದು ಇದು ಇಲ್ಲೇ ಇರುವುದು. ನಾನು ಕರೆಯ ಇದು ಇದು ಇಲ್ಲೇ ಇಲ್ಲ ನಾನೇ ಇರೋದು. ಅದು ಯಾವಾಗ ಬಂದು ಅಂತ ಕಾಣಲಿ. ಇದು ಇದು ಇಲ್ಲೇ ಇರುವುದು. ಇಲ್ಲ ನಾನೇ ನನ್ನ ಹತ್ರಕ್ಕೆ ಬಾ. ಸ್ವಪ್ನ ನನಗೆ ಈ ರೀತಿ ಸ್ವಪ್ನವಾಗಲು ಕಾರಣ ಸೇವಕ, ಹೇಳಯ್ಯಪ್ಪ. ಇಲ್ಲಿ ಯಾರಾದ್ರೂ ಬಂದಿದ್ದರೆ ನಮ್ಮ ಅಪ್ಪನೇ ಯಾರು ಬಂದಿಲ್ಲ ಕಣಯ್ಯಪ್ಪ. ಕಾವಲುಗಾರರು ಎಬ್ರು ಎಚ್ಚರ ಬಂದಿರುವುದು. ಯಾತ್ರು ಕಣ್ಣಿಗೆ ಎಣ್ಣೆ ಬಿಡ್ಕೊಂಡಿರೋದು ಅದುವೇ. ನನಗೆ ಈ ರೀತಿ ಸ್ವಪ್ನವಾಗಲು ಕಾರಣ ಅದು ಹೇಳಂಗಿಲ್ಲ. ಇದರ ಬಾರದೆ ಏನಿರಬಹುದು. ಅನಿಷ್ಟಗಳೇನಾದರೂ ಇದ್ದಲ್ಲಿ ಈ ರೀತಿ ಸ್ವಪ್ನಗಳು ಶಕನಗಳು ದೋಷವನ್ನೇ ಹೇಳಿದರು. ಆದರೆ ಆ ಬಡಬ್ರಾಹ್ಮಣನು ಬರೆದಿಟ್ಟುಕೊಂಡ ಊಟಾಟಕ್ಕೆ ಶಾಸ್ತ್ರವನ್ನು ನಾನು ನಿಂಬತಕ್ಕವನ್ನು ಅದಕ್ಕೂ ಒಂದು ಚಿಂತಿಸುವುದಿಲ್ಲ. ಚಿಂತಿಸ್ಬೇಡ. ಆ ವಿವೇಕಿಗಳಾದ ಎದುರಿಸಲು ಆ ಬಡಬ್ರಾಹ್ಮಣನು ಬರೆದಿಟ್ಟುಕೊಂಡ ಊಟಾಟಿಕೆ ಶಾಸ್ತ್ರವನ್ನು ನಾನು ನಿಂಬತಕ್ಕವನ್ನಲ್ಲ. ಸೇವಕ, ಚಕ್ಷುರನು ಬಾರದಿರಲು ಕಾರಣ ಈಗ ಬಂತು ದಾರಿಗೆ ಅದೃಷ್ಟಿ ನೋಡಿ. ಯಾಕೆ ಅದೃಷ್ಟಿ ನೀವು ಕಳಿಸಿದ್ರಲ್ಲ ಚಕ್ಷುರಪ್ಪ ಉದಾರ ಎಲ್ಲರ ನ್ಯಾಗದ ಚೊಟ್ಟ ಮರಗಯ್ಯ. ಸೇವಕ, ಏನಪ್ಪ ಅದೇನು ಸ್ಪಷ್ಟವಾಗಿ ತಿಳಿಸು. ಇಷ್ಟೊತ್ತರ್ಗು ಹೊರ್ಚ್ಕೊಂಡ ಆಯ್ತು. ಇವ ಈಗ ಚಾಟ್ವಾಗಿ ಹೇಳ್ಬೇಕಂತ ನಮ್ಮ ಅಪ್ಪನೇ ಕಿವಿ ಕೇಳಕ್ಲ ಕಾನ್ಸ್ ಬಿದ್ದು ಹೊಂಟೋಗಿ. ಬುದೇ ನೀವು ಕಳಿಸಿದ್ರಲ್ಲ ಚಕ್ಷುರಪ್ಪ ಬಿಡಲ್ಲ ರುದ್ರಾಗ್ರ ಇನ್ನು ಮುಂತಾದವ್ರು ಎಲ್ಲ ನ್ಯಾಡ್ ಬೇದ್ ನಲಿಕಾಯಿ. ಸೇವಕ, ಅದೇನು ಸ್ಪಷ್ಟವಾಗಿ ತಿಳಿಸು. ನನ್ನ ಕೈಲಿ ಹೇಳಕ್ ಆಗ್ತದ. ನನಗೆ ಗಂಟ್ಲು ಹೋಗ್ಬೋದು. ಇದೇ ಲಾಸ್ಟು ಹೇಳ್ಬಿಡ್ತೀನಿ, ಕೇಳ್ಕೊಂಬಿಡು. ನೀನ್ ಕಳ್ಸಿದಾರಯ್ಯಪ್ಪ ಚಕ್ಷುರಪ್ಪ ರುದ್ರಾಗ್ರ ಬಿಡಲ್ಲ ಇನ್ನು ಮುಂತಾದವ್ರು ಎಲ್ಲ ನಮ್ಮರ ಗೊತ್ತಾದ ಕಳೆಯಪ್ಪ. ಏನು ಅಪ್ಪನೇ ಕೇಳ್ಬೇಡ. ಏನು ನಮ್ಮವರಾದರಾದರೆ ಇಷ್ಟೊತ್ತರ್ಗ ಅದನ್ನೇ ಹೇಳಿದ್ ನಮ್ಮರೇ ಹೋದ್ರು ಅಂತ. ಸೇವಕ, ಹೇಳಯ್ಯಪ್ಪ. ಆಯ್ತು ಕಟಾಣಿ ಎಣ್ಣೆ ಬಿಟ್ಟು ರೆಡಿ ಆಗಿ ಆಲ್ರೆಡಿ. ನೀನ್ ಕರ್ಕ ಹೋಗಿ ಒಂದೇ ಇರೋದು.
ಒಬ್ಬನೇ ಇರೋದು ಗೊತ್ತಾಗಕ್ಕೆ. ರೆಡಿ ರೆಡಿ. ಅದೋ ನೋಡಿ, ರಥದ ಮೇಲೆ ಕುಳಿತು ಬೋಧನೆಯಿಂದ ಬರ್ತಿರುವಾರೆ ಆ ಮಹಿಷನು. ಆತನನ್ನು ಕೊಲ್ಲಲು ನಾವು ಅಸಮರ್ಥರು. ಈಗ ದೇವಿ ಜಗಜ್ಜನನಿಯನ್ನು ಪ್ರಾರ್ಥಿಸೋಣ. ಲೋಕಹಿಂಸಕರನಾಗಿ ಆ ದೇವದಾನವರನ್ನು ಸಂಹಾರ ಮಾಡುವುದಲ್ಲದೆ ಲೋಕ ಕಲ್ಯಾಣವಾಗುವುದಿಲ್ಲ. ನೀವೀಗ ನನ್ನನ್ನು ಹಿಂಬಾಲಿಸಿ ನಿಂತು ನೋಡುತ್ತೀರಿ. ಕೆಲವರು ಆ ಮದಾಂಧರನ್ನು ಕೆರಳಿಸಿ. ಆತವು ಎಲ್ಲಿಗೆ ಬಂದಿರು? ನಿನ್ ಕೆಡಿ ಕಳಕ್ ಬಂದದೆ. ಅದೇ ಬುದೇ ರಣಭೂಮಿಗೆ ಬಂದದೆ. ರಣಭೂಮಿಗೆ ಸೇವಕ ರಥವನ್ನು ಇಲ್ಲೇ ನಿಲ್ಲಿಸಿ. ಆಯ್ತಪ್ಪ, ಕಟಾಣಿ ಬಿಟ್ಕೊಂಡಿರ್ತೀನಿ, ಬೇಗ ಬಂದ್ಬಿಡು. ಬರ್ತೀನಿ. ಏನು ಈ ರಣಭೂಮಿಯಲ್ಲಿ ಯಾರೂ ಕಾಣುತ್ತಿಲ್ವಲ್ಲ? ಎಲ್ಲಿ ಅಡಗಿದನೋ ಬರೋ ದೇವತೆಗಳು, ಎಲ್ಲಿ ಅಡಗಿದನೋ ಯಲಾಮಮ ಎತ್ತದವರು ನೀನು ದಾನವರಿಗೆ ಹೇಗೆ ಎದುರಾಳಿಯೋ ಅದರಂತೆ ದೇವತೆಗಳಿಗೆ ನಾನು ಎದುರಾಳಿಯಾಗಿ ಬಂದಿರುವಳು. ಯಾರದು? ಸೌಂದರ್ಯ. ಏನು ದೇವತೆಗಳಿಗೆ ಎದುರಾಳಿಯಾಗಿ ಈ ರಣಭೂಮಿಗೆ ಬಂದಿದೆಯೋ ಅಥವಾ ಈ ನೋರ್ಗಂಡನಾದ ಮಹಿಷ ಚಕ್ರವರ್ತಿಯನ್ನು ಆ ಶೌರ್ಯ ಧೈರ್ಯ ಹೊರಡಿಸಲು ಬಂದಿರುವೆಯೋ? ಜಲಾರಕ್ಕಸ ಸುಂದರಿ,
ಸೊಕ್ಕನ್ನು ಮದುವೆ. ಓಹೋ, ಏನಂದು ಹೇಳಿದೆ? ನನ್ನ ಸೊಕ್ಕನ್ನು ಮುಡಿಯಲು ಬಂದೆ ಎಂದು ಹೇಳುತ್ತಿರುವಲ್ಲ, ಅದು ನಿನ್ನ ಸ್ವಪ್ನ. ಅದು ಆಗಿರಲೇ ಈ ನಿನ್ನ ಸೌಂದರ್ಯಕ್ಕೆ ಮನಸೋತು ಎನ್ನ ನೋಡುವ ಕ್ಷಣವು ನನ್ನ ಕಾಮತಾಪವು ನಿನ್ನನ್ನೇ ಮನಸ್ಸುತ್ತದೆ. ನನ್ನನ್ನು ಸುಮ್ಮತವೇ ಜಲಾರಕ್ಕಸ ಸುಂದರಿ, ಸುಮ್ಮನೆ ಏತಕ್ಕೆ ಹಂಬಲಿಸಿ ಮಾತನಾಡುವೆ? ಪಾರ್ದ ವಸ್ತುವನ್ನು ಅಪೇಕ್ಷಿಸಿ ಪ್ರಾಂತನಾಗಬೇಡ. ಈ ಮಹೇಂದ್ರನಿಗೆ ಸಲ್ಲಬೇಕಾದ ಅಮರಾವತಿಯನ್ನು ಬಿಟ್ಟುಕೊಡು. ಓಹೋ, ಆ ಮಲಾಂಧರಿಗೆ ಬರುವುದಕ್ಕೆ ಮುಖವಿಲ್ಲದೆ ನಿನ್ನನ್ನು ಕಳಿಸಿರುವನೆ. ಕೇಳುವ ಬಲೆ ಸೆರಗೊಡ್ಡಿ ಬೇಡಿದನ ಆ ಬಂಡ ಆರಂಡೆ. ಈ ಬ್ರಹ್ಮಾಂಡವನ್ನೇ ನುಂಗಬಲ್ಲ ಶಕ್ತಳು ನಾನು. ನಿನ್ನಂತಹ ರಣಹೇಡಿಗ ನಾನು ಅಂಜುವನಲ್ಲ. ವಿನಾಶಕಾಲ ವಿಪೃತಿ ಎಂಬಂತೆ ಇನ್ನೇನು ನಿನಗೆ ಈಗ ತಾನೇ ಸಿಂಹದರ್ಶನವಾಗಿರುವುದು. ನೋಡ್ತಿರುವುದನ್ನ ಸ್ತ್ರೀಗಳನ್ನು ಸುಮ್ಮನಿದೆ. ನಿನ್ನ ಕೊಂದರೆ ಯಾವ ದೋಷ ಬರುವುದಿಲ್ಲ. ಈ ಪ್ರಚಂಡ ಪ್ರತಾಪನಾದ ಮೈಸೂರು ಚಕ್ರವರ್ತಿ ಮೇಲೆ ಸರಸರ ಬಲ್ಲಬೇಡ. ಒಳ್ಳೆ ಮೋತಿನಿಂದ ಶರಣಾಗತನಾಗಿದ್ದೀನಿ. ಚಂಡಿ, ಈಗ ನೋಡು ನಿನ್ನ ಸಿಂಹವು ಒಂದು ಪುಟವೇರಿ ಎಷ್ಟು ಯೋಜನಾಗಿ ಹೋಗುತ್ತಿರುವುದು. ಹೇಗೆ ತಿಳಿಯುತ್ತೆ ಈ ಮೈಸೂರಿನ ಪರಾಕ್ರಮ? ಆಹಾ, ಏನಿದ ಆಶ್ಚರ್ಯ! ಈತನ ಶಕ್ತಿಯು ಹೊತ್ತಿತವಾಗಿರುವುದಲ್ಲ. ಏನು ಮಾಡಲಿ? ಇದು ನಿನ್ನ ಮಸ್ತಕವನ್ನು ಸದಾ ಚಿತ್ರಗೊಳಿಸು. ಎಂತ ಅನರ್ಥ ತಾಯಿ! ಬ್ರಹ್ಮನು ಈತನಿಗೆ ಅಜೇಯ ವರವನ್ನಿತ್ತಿರುವನು. ಈಗೀಗ ಮಧುಪಾನದಿಂದ ಈತನನ್ನು ಸಂಹರಿಸಬೇಕೆ ವಿನ ಬೇರೆ ಮಾರ್ಗವಿಲ್ಲ ತಾಯಿ. ಶೋಭಿತ
ತಾಯಿ. ಮದೋನ್ಮತ್ತರಾದ ದಾನವರಿಗೆ ಮಧುಪಾನವೇ ಮೂಲ ಕಾರಣ. ನೀನೀಗ ಸರ್ವಶಕ್ತರು, ಸಕಲ ಭೂತಗಳಿಗೆ ಒಡೆಯಳು, ಹಸುರರ ಆದಿಕಾರಕಳು. ಮಧುಪಾನದಿಂದ ಇವರನ್ನು ಹತ ಮಾಡಲು ನಿನಗೆ ಅತಿಶಯವಲ್ಲ. ಮಧುಪಾನವನ್ನು ಸೇವಿಸುತ್ತಾಯಿ. ಹಾಗಾದರೆ ಮಧುವನ್ನು ಕೊಡಿ. ಈ ಮಧುಪಾನದಿಂದ ಧರ್ಮ ಅಧರ್ಮಗಳು ಹರಡುವಂತಾಗಲೇ ಈ ಮದಾಂಧರು ನಾಶವಾಗುವುದು. ಎಲ್ಲಿ ಮಧುವನ್ನು ಕೊಡಿ. ಸ್ವೀಕರಿಸಿ ತಾಯಿ. ಈಗ ನಾನು ಮಹಾಮಾರಿ ಯಮ್ಮಾರಿ ಎಲ್ಲಿರುವರು ಆ ಅಧಿಕಾರಿ. ನೀವಿನ್ನು ಮರೆ ಹಾಕಿರಿ. ಎಲ್ಲ ದುರ್ಮದಾನದ ಮೈಷ ಇದು ತೋರು ನಿನ್ನ ಆರ್ಭಟ. ಎಲ್ಲೋರಂಡೆ ಸುಮ್ಮನೆ ಏತಕ್ಕೆ ಕಿರಿಚಿಕೊಳ್ಳುತ್ತಿರುವೆ. ಈ ಮೈಷನ ಜೀವಿತವಾಗಿರುವರು ಇನ್ನು ಯಾವ ಮೂರ್ತಿಗಳು ನಮ್ಮನ್ನು ಒದಿಸಲಾಗುವುದು. ಈಗಾದ ಸುಳ್ಳು ಹೌದು. ಒಂದೇ ಒಂದು ಸರಿ ಬಿಡುಗೈತು ಬಾ. ಎಲ್ಲಿ ಓಡಿ ಹೋಗುತ್ತೀರಿ? ಇಲ್ಲಿ ಬಡದೇವತೆಗಳೇ. ಅನೇಕ ವರ್ಷಗಳಿಂದ ನರಮಾಂಸಗಳಿಲ್ಲದೆ ಆತೊರೆಯುತ್ತಿದ್ದ ನನಗೆ ನಿಮ್ಮ ಸಂಹಾರದಿಂದ ತೃಪ್ತಿ ಹೊಂದಿ ನಿಮ್ಮೊಡನಿರುವ ಆಚಾರನಾರಿಯನ್ನು ಮುಡಿಪಿಡಿದು ತಡಿಯಲ್ಲಿ ಹಾಕುತ್ತವೆ. ನಾನು ಧೂಮನ ಕಸರೆ ಜಲ ಧೂಮ್ರಕ್ಷಣೆ ಎಲ್ಲವೋ ಲೋಕ ಹಿಂಸಕನಾಗಿ, ದುರ್ನೀತಿ ದುರ್ಮುಖನಾಗಿ, ದುರಾಚಾರ ದೂಷಿತನಾಗಿ, ರಾಜ್ಯದ ಪದ ಪರಿಹಾರ ಗುರು ಎಂಬ ಅರಿವಿಲ್ಲದೆ ಅಂಧನಾಗಿ ಪಾಪಗಳನ್ನು ನಾಟಿಸುತ್ತಾ ಉಪ್ಪಿ ಮೇಲೆ ಎತ್ತಿರುವ ನಿನ್ನ ಕೊಪ್ಪನ್ನಡಗಿಸಿ ನಿನ್ನ ಪುಣ್ಯವನ್ನು ಚೆಂಡಾಡಲು ಉದ್ದಂಡೆಯಾಗಿ ಬಂದಿರುವಳು. ಇನ್ನು ಹೆಚ್ಚು ಕಾಲ ನಿನ್ನನ್ನು ಬಿಟ್ಟರೆ ಪ್ರಯೋಜನವಿಲ್ಲ. ಸಿದ್ಧನಾಗು ಮರಣಕ್ಕೆ. ರಂಡೆ ದೇವತೆಗಳೇ, ನೀವು ಸರ್ವರು ಆದಿಶಕ್ತಿಯ ಸ್ತೋತ್ರವನ್ನು ಮಾಡುತ್ತೀರಿ. ಎಲೆ ಆಯ್ತದೆ ಪಾಲಕರೇ, ಎಲೆ ಅಗ್ನಿಯೇ ನಿನ್ನ ಜ್ವಾಲೆಯನ್ನು ಪ್ರಬಲಗೊಳಿಸು. ಎಲೆ ವರ್ಣನೆ ಜಲವನ್ನು ಬತ್ತಿಸು. ಎಲೆ ವಾಯುವೆ ನಿನ್ನ ಪ್ರಚಂಡತನವನ್ನು ಪ್ರಜ್ವಲಗೊಳಿಸು. ಎಲೆ ಸೂರ್ಯ ಚಂದ್ರಾದಿಗಳೇ ನೀವು ಪ್ರಬಲವಾದ ಅಂಧಕಾರವನ್ನುಂಟು ಮಾಡಿ. ಎಲೆ ಯಮಜಾಲ ನಿನ್ನ ಪೋಷವನ್ನು ಪ್ರಯೋಗಿಸು. ಚಂಡ ಚಂದ್ರ ಮಂಡವದ ಚಂಡ ಚಂದ್ರ ಮಂಡವದ ಗುರಿ ಹರಿಯದ ಆದಿಗಳ ಮನೆ
ಜಗನ್ಮಾತೆಗೆ ನನ್ನ ಅನಂತ ನಮಸ್ಕಾರಗಳು ತಾಯಿ. ಮಗನೇ, ನೀನ್ಯಾರೆಂಬುದು ನನಗೆ ತಿಳಿಯಿತು. ನಿನ್ನ ಪತಿಯ ಅಧರ್ಮಶೀಲನಾಗಿಯೂ ಲೋಕಕಂಟಕನಾಗಿಯೂ ದಯೆ ದಾಶರೆಂದು ಪರಿಗಣಿಸದೆ ಲೋಕ ಹಿಂಸಕನಾಗಿರುವನು. ಇವನನ್ನು ಉಳಿಸಲು ಸಾಧ್ಯವಿಲ್ಲ ಮಗಳೇ. ತಾಯಿ, ಜನನಿ ನಾನು ನಿನ್ನಂತೆ ಹೆಣ್ಣು ಜನ್ಮದವೇ ತಾಯಿ. ನನ್ನ ಮನಸ್ಸಿನ ಸಂಕಟವನ್ನು ನೀನು ಅರಿಯಯ್ಯ. ಆದರ್ಶ ದೇವತೆ ಎಂದೇ ಹಗಲಿಗಳು ನಿನ್ನ ಸೇವೆಯಲ್ಲಿ ನಿರ್ತಳಾಗಿದ್ದು ನನ್ನ ಮಾಂಗಲ್ಯವನ್ನು ಉಳಿಸಮ್ಮ. ನನ್ನ ಪತಿ ವಿಜಯಕ್ಕಾಗಿ ಅಲ್ಲವೇ ನಿನ್ನನ್ನು ಪೂಜಿಸಿದ್ದು. ನನ್ನ ಕಾಪಾಡು ತಾಯಿ, ಕಾಪಾಡು. ನಿಜ ಮಗಳೇ, ಆದರೆ ನಿನ್ನೊಬ್ಬರ ಸುಖಕ್ಕಾಗಿ ಇಷ್ಟು ಹಂಬಲಿಸುತ್ತಿರುವೆಲ್ಲ ನಿನ್ನಂತಹ ಅನೇಕ ಸ್ತ್ರೀಯರು ಏನಿಲ್ಲ ಗಂಡನಿಂದ ಎಷ್ಟು ಸಂಕಟ ಪಡುತ್ತಿದ್ದಾರೆಂಬುದು ನನಗೆ ಗೊತ್ತೇ. ಈ ಇಂದ್ರನ ಮದುವೆಯಾದ ಸಚಿ ದೇವಿಯು ಎಂತಹ ಸ್ವಾಧೀಮಣಿ. ಈ ನಿನ್ನ ಪತಿಯಿಂದ ಇಂದ್ರ ಪದವನ್ನು ಕಳೆದುಕೊಂಡು 3 ಲೋಕಗಳಲ್ಲಿ ಪಿಶಾಚಿಯಂತೆ ಅಲೆಯುತ್ತಿದ್ದಾನೆ. ಅವರ ಸಂಕಟ ನಿನಗೆ ಅರ್ಥವಾಗುತ್ತಿದೆಯೇ? ಆದುದರಿಂದ ಈ ಫಲವನ್ನು ಇವನು ಅನುಭವಿಸಲಿ. ನೋಡು, ನಿನ್ನೆದುರಲ್ಲೇ ಮರಣಕ್ಕೆ ತುತ್ತಾಗುವುದು ಸಹ ಎಷ್ಟು ಛಲದಿಂದ ಹೋರಾಡುತ್ತಿರುವನು. ನೀನಿಷ್ಟು ಪ್ರಾರ್ಥಿಸಿದ್ದಕ್ಕಾಗಿ ನೀನು ನನ್ನ ಹೃದಯವನ್ನು ಸೇರಿ ಸದಾ ಸುಮಂಗಲಿಯಾಗಿ ಈ ನಿನ್ನ ಪತಿಯನ್ನು ನನ್ನ ಪಾದಕ್ಕೆ ಸೇರಿಸುವನು. ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ವಹಿಸುವ ಮೂಲಕ ಜಗಜನನಿಗೆ ಜಗಜನನಿಗೆ ಜಗಜನನಿಗೆ
ಇನ್ನು ಈ ಮತಾಂತನು ತನಾದ ಭೂಭಾರವೂ ಅರ್ಧ ಮಟ್ಟಿಗೆ ಕಡಿಮೆ ಆಯಿತು. ನಿರ್ಬದ್ಧರಾಗಿದೆ. ನಿಶ್ಚಯದಾಗಲಿ ತಾಯಿ. ಸಮಯ ಬಂದಾಗ ನನ್ನನ್ನು ಧ್ಯಾನಿಸಿದರೆ ನಾನು ನಿಮ್ಮ ಕಷ್ಟವನ್ನು ಪರಿಹರಿಸುವುದು. ಖಂಡಿತವಾಗಿ ಧ್ಯಾನಿಸುವ.